ನಮ್ಮ ಸಮಾಜವನ್ನು ಸದೃಢವಾಗಿ ಕಟ್ಟಲು ಯುವಜನತೆ ಪಾತ್ರ ಬಹಳ ಮುಖ್ಯವಾಗಿದೆ ಎಂದು ಚಿತ್ರದುರ್ಗ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಶಿವಕುಮಾರ್ ಆರ್ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು. ಪಟ್ಟಣದ ಪೊಲೀಸ್ ಠಾಣಾ ಆವರಣದಲ್ಲಿ ಸೋಮವಾರ ಆಯೋಜಿಸಿದ್ದ ಯುವಜನ ಸಂಪರ್ಕ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಚಿತ್ರದುರ್ಗ ಜಿಲ್ಲೆಯಲ್ಲಿ ಅನೇಕ ಸಭೆಗಳು ಆಯೋಜನೆ ಮಾಡಿದ್ದು, ಆಯಾ ಪೊಲೀಸ್ ಠಾಣೆಯಲ್ಲಿ ಅನೇಕ ಸಭೆಗಳನ್ನು ಮಾಡುತ್ತಿದ್ದೀರಾ. ಆದರೆ ಯುವಜನತೆ ಹಾಳಾಗುತ್ತಿರುವ ಮತ್ತು ಸ್ವಸ್ಥ ಸಮಾಜವನ್ನು ಕಟ್ಟಲು ಅನೇಕ ಸಭೆಗಳನ್ನು ಮಾಡಬೇಕಾಗಿದೆ. ಇಂತಹ ಸಭೆಗಳನ್ನು ಮಾಡಿದ್ದಲ್ಲಿ ಯುವಜನತೆ ಎಚ್ಚೆತ್ತುಕೊಳ್ಳುತ್ತಾರೆ ಎಂದು ಅವರು ತಿಳಿಸಿದರು. ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳಿಂದ ನೂರಾರು ಯುವಕರು ಅನೇಕ ದುಶ್ಚಟಗಳಿಗೆ ಬಲಿಯಾಗುತ್ತಿದ್ದಾರೆ. ಈಗ ನಡೆಯುತ್ತಿರುವ IPL ಆಗಿರಬಹುದು, ಇಸ್ಪೀಟ್ ದಂಧೆ, ಜೂಜಾಟ ಇಂತಹ ಅನೇಕ ದುಶ್ಚಟಗಳಿಗೆ ಯುವಕರು ಬಲಿಯಾಗುತ್ತಿದ್ದಾರೆ. ಅದೇ ರೀತಿ ಅತಿ ಮುಖ್ಯವಾಗಿ ಅಪ್ರಾಪ್ತ ಹೆಣ್ಣು ಮಕ್ಕಳಿಗೆ ಲೈಂಗಿಕ ಕಿರುಕುಳ ಕೊಟ್ಟು ಪೊಲೀಸ್ ಠಾಣೆಗೆ ಬಂದು ಪೋಕ್ಸೋ ಕಾಯ್ದೆಯಡಿ ನೂರಾರು ಯುವಕರು ಜೈಲು ಸೇರುತ್ತಿದ್ದಾರೆ. ಆದ್ದರಿಂದ ಯುವಜನತೆ ಎಚ್ಚೆತ್ತುಕೊಳ್ಳಬೇಕು ಎಂದು ಅವರು ತಿಳಿಸಿದರು. ಸಭೆ ಮಾಡ್ತೀರಿ, SC/ST ಸಮುದಾಯದವರು ಸಭೆ ಮಾಡ್ತೀರಿ, ಹಿರಿಯ ನಾಗರಿಕರ ಸಭೆ ಮಾಡ್ತೀರಿ, ಮಹಿಳೆಯರ ಸಭೆ ಮಾಡ್ತೀರಿ, ಈ ತರದ್ದು ಮಾಡ್ತಾ ಇದ್ರಿ. ಅದ್ರ ಮುಖ್ಯವಾಗಿ ನಮಗೆ ಬೇಕಾಗಿರೋದು ಯುವಜನರು. ಅವರು ಹೆಚ್ಚು ದುಶ್ಚಟಗಳಿಗೆ ಬಲಿಯಾಗ್ತಾರೆ. ಸಮಾಜದ ಸ್ವಾಸ್ಥ್ಯವನ್ನ ಹದಗೆಡಿಸ್ತಿರೋದು ಯುವಕರು. ಅವರು ಸದೃಢ ಸಮಾಜವನ್ನು ಕಟ್ಟೋದಕ್ಕೆ ಮುಖ್ಯವಾಗಿ ಅವರೊಟ್ಟಿಗೆ ನಾವು ಸಭೆಗಳನ್ನು ಮಾಡಬೇಕು. ಅವರು ಮುಖ್ಯವಾಗಿ ತರಬೇಕು, ಅವರೆಲ್ಲ ಜಾಗೃತಿ ಮೂಡಿಸಬೇಕರ ಉದ್ದೇಶಕ್ಕೆ ಶುರು ಮಾಡಿದ್ವಿ ಕಾರ್ಯಕ್ರಮ. ಅದು ಮೊದಲ ಕಾರ್ಯಕ್ರಮದಲ್ಲಿ ನಾನು ಕೂಡ ಇದ್ವಿ. ಹಾಗಾಗಿ ಎಲ್ಲಾ ಠಾಣೆಗಳು ಕೂಡ ಈ ತರದೊಂದು ಯುವಕರ ಸಭೆ ಕರೆದು ಕಾರ್ಯಕ್ರಮ ಮಾಡಿದ್ರೆ ನಿಜವಾಗ್ಲೂ ಇದೊಂದು ಒಳ್ಳೆ ಬೆಳವಣಿಗೆ ಅಂತ ನಾನಾದ್ರೂ ಭಾವಿಸ್ತೀನಿ. ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಸೇರಿದ್ರಿ. ಯುವಕರಂದ್ರೇನು ಏಜ್ ಅಲ್ಲಿ ಯುವಕರು ಅಂತಲ್ಲ, ವಯಸ್ಸಾಗಿದ್ರು ಕೂಡ ಚಟುವಟಿಕೆಯಿಂದ ಕೆಲವರು ವಯಸ್ಸಾದ್ರೂ ಕೂಡ ಬಂದಿದ್ರಿ. ಅವರು ಕೂಡ ಯುವಕರ ಜೊತೆಗೆ ಪಾಲ್ಗೊಂಡಿದ್ರಿ. ಮುಖ್ಯವಾಗಿ ಕರೆದಿರುವ ಉದ್ದೇಶ, ಇತ್ತೀಚೆಗೆ ಸಾಮಾಜಿಕ ಜಾಲತಾಣಗಳನ್ನು ಗಮನಿಸಿದಾಗ ಯುವಕರ ಮನಸ್ಥಿತಿಗಳನ್ನ ನಾವು ಅಧ್ಯಯನ ಮಾಡ್ತಾರೆ. ಕೆಲವೆಲ್ಲ ಯಾರಾದ್ರ ಬಗ್ಗೆ ಅಧ್ಯಯನ ಮಾಡ್ಬೇಕಂತಂದ್ರೆ ಹಳ್ಳಿಗಳ ಬಗ್ಗೆ, ಅಭಿವೃದ್ಧಿಗಳ ಬಗ್ಗೆ, ಮಹಿಳೆಯರ ಹಕ್ಕುಗಳ ಬಗ್ಗೆ ಅದ್ರ ಕೆಲವು ಸ್ಟಡಿ ಮಾಡ್ತಾರೆ. ಈ ಸ್ಟಡಿ ಮಾಡ್ಬೇಕಂದ್ರೆ ನಾವೆಲ್ಲ ಹೋಗಿ ಫೀಲ್ಡ್ ವರ್ಕ್ ಹೋಗೋದೇ ಅವಶ್ಯಕತೆ ಇಲ್ಲ. ಈಗಿನ ಸಾಮಾಜಿಕ ಜಾಲತಾಣಗಳಿಗೆ ಹೋಗ್ಬಿಟ್ಟು ಯುವಕರು ನಿಮ್ಮ ಅಕೌಂಟ್ ನೋಡ್ಬಿಟ್ರೆ ನಮ್ಗೆ ನೀವ್ ಹೆಂಗೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಇಲ್ಲೇ ಕೊಟ್ಬಿಡ್ಬಾರ್ದು ನಾವು. ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಅಂತಂದ್ರೆ ಅಕ್ಕಪಕ್ಕದ ಮನೆಯವ್ರು ಕೇಳಬೇಕು, ಹುಡುಗ ಹೆಂಗೆ ಒಳ್ಳೇನಂತ. ಅವಾಗೆಲ್ಲ ಹೆಣ್ಣು ಗಂಡು ತಗೋಬೇಕಾದ್ರೆ ಹಂಗೆಲ್ಲ ಮಾಡ್ತಿದ್ದು. ಸಂಬಂಧಿಕರು ಕೇಳೋದು, ಪರಿಚಯದಾರ ಕೇಳೋದು, ಅಕ್ಕಪಕ್ಕದ ಮನೆಯವ್ರು ಕೇಳೋದು. ಈಗ ಏನು ಬೇಕಾಗಿಲ್ಲ, ನಿಮ್ದು ಫೇಸ್ಬುಕ್, ಟ್ವಿಟ್ಟರ್, ಈ ತರ ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಅಕೌಂಟ್ ತಗೋಬಿಟ್ರೆ ಸಾಕು, ನಿಮ್ ಮನಸ್ಥಿತಿ ನಮ್ಗೆ ಗೊತ್ತಾಗ್ಬಿಡುತ್ತೆ. ಎಷ್ಟು ಸಾಮಾಜಿಕ ಜಾಲತಾಣಗಳಿಂದ ಎಷ್ಟು ಯುವಕರು ಹಾಳಾಗ್ತಿರೋದಕ್ಕೆ ಇದು ತಾಜಾ ಉದಾಹರಣೆ. ಈಗ IPL ಬಂದಿದೆ. IPL ಅಂದ್ರೆ ಅದು ಬಾಯಲ್ಲಿ ಏನು IPL ಅಂದ್ರೆ ಸಾಕು ಪೆಟ್ಟಿಂಗ್ ಅಂತ ಬಂದ್ಬಿಡುತ್ತೆ ಬಾಯಲ್ಲಿ. ಅಂದ್ರೆ ಅದೊಂದು ಏನು ಒಂಥರದೊಂದು ಚಟ ಆಗ್ಬಿಟ್ಟಿದೆ ಯುವಕರಿಗೆ. IPL ನಿಂದ ಬೆಟ್ಟಿಂಗ್ ಆಡಿ ಎಷ್ಟು ಮನೆಗಳು ಹಾಳಾಗಿದ್ದಾವೆ ಅಂತಂದ್ರೆ ಬರೇ ಅವ್ರು ಮಾತ್ರ ಹಾಳಾಗಿಲ್ಲ, ಇಡೀ ಒಂದು ಕುಟುಂಬ ಬೀದಿಗೆ ಬಂದಿರತಕ್ಕಂತ ನಿದರ್ಶನಗಳು ಸಾಕಷ್ಟು ಇದಾವೆ. ಇದರಲ್ಲಿ ನೀವೊಂದು ಬದಲಾವಣೆ ಮಾಡ್ಕೋಬಹುದು. IPL ನೋಡಿ ಬೆಟ್ಟಿಂಗ್ ಆಡಿ ಹಾಳಾಗೋದಕ್ಕಿಂತ ನೀವು IPL ಶುರುವಾದಕ್ಕಿಂತ ಮುಂಚೆ ವರ್ಷಾನುಗಟ್ಲೆ 2 ವರ್ಷ ಪ್ರಾಕ್ಟೀಸ್ ಮಾಡಿ ನೀವು ಕೂಡ ಒಳ್ಳೆ ಕ್ರೀಡಾಪಟು ಆದ್ರೆ ಅದು ನಿಮಗೆ ಒಂದು ಇತ್ತೀಚೆಗೆ ಏನಾಗಿದೆ, ಈಗ NCC ಅವರಿಗೆ ಕ್ರೀಡಾಪಟುಗಳಿಗೆ ಪೊಲೀಸ್ ಇಲಾಖೆಯಲ್ಲಿ ಬೇರೆ ಬೇರೆ ಇಲಾಖೆಯಲ್ಲಿ ಕೂಡ, ಈಗ ರೈಲ್ವೆ ಇಲಾಖೆ ಆಗಿರ್ಬೋದು, ಬೇರೆ ಬೇರೆ ಇಲಾಖೆಯಲ್ಲಿ ಕೂಡ ನೀವು ರಿಸರ್ವೇಶನ್ ಸಿಗ್ತಾ ಇದೆ. ಹಾಗಾಗಿ ಯುವಕರು ವಿಶೇಷವಾಗಿ ಈ ಕಡೆ ಚಳ್ಳಕೆರೆ ಭಾಗ, ಮೊಣಕಾಲ್ಮೂರು ಭಾಗ, ಈ ಕಡೆ ರಾಂಪುರ ಭಾಗದಲ್ಲಿ ತುಂಬಾ ಯುವಕರು, ಗ್ರಾಮೀಣ ಪ್ರದೇಶದ ಯುವಕರು ಪ್ರತಿಭಾನ್ವಿತರಿದ್ದೀರಿ. ಅದರಲ್ಲೂ ಕ್ರೀಡಾ ಚಟುವಟಿಕೆಗಳಿಂದ ಉತ್ಸಾಹದಿಂದ ಭಾಗವಹಿಸ್ತಾರೆ. ಈ ತರದ ಚಟುವಟಿಕೆಗಳಿಂದ ಕ್ರಿಕೆಟ್ ಆಗಿರ್ಬೋದು, ಫುಟ್ಬಾಲ್ ಆಗಿರ್ಬೋದು, ವಾಲಿಬಾಲ್ ಆಗಿರ್ಬೋದು, ಕಬಡ್ಡಿ, ಯಾವುದೇ ಖೋ-ಖೋ ಯಾವುದೇ ಆಗಿರ್ಬೋದು, ಅಥ್ಲೆಟಿಕ್ಸ್ ಆಗಿರ್ಬೋದು, ಇವು ನೀವು ಮೈಗೂಡಿಸ್ಕೊಂಡು ನಿಮ್ಮ ಆರ್ಥಿಕವಾಗಿ ನಿಮ್ಗೇನು ಉದ್ಯೋಗ ಗಿಟ್ಟಿಸ್ಕೊಳ್ಳೋ ನಿಟ್ಟಿನಲ್ಲಿ ನೀವು ಶ್ರಮ ವಹಿಸಿದ್ರೆ ಖಂಡಿತ ಕೂಡ ಅದು ಸಾರ್ಥಕ ಅಂತ ನಾನು ಭಾವಿಸ್ತೀನಿ. ಇದೇ ಸಂದರ್ಭದಲ್ಲಿ ಚಳ್ಳಕೆರೆ ಉಪವಿಭಾಗದ DYSP ಸತ್ಯನಾರಾಯಣ ಮಾತನಾಡಿ, ಈ ದೇಶದ ಅಭಿವೃದ್ಧಿ ಮತ್ತು ಆರ್ಥಿಕತೆ ನಿಂತಿರುವುದು ಯುವಜನತೆಯಿಂದ. ಅಂತಹ ಯುವಜನತೆ ಈಗ ಸಾಮಾಜಿಕ ಜಾಲತಾಣಗಳಿಂದ ಅನೇಕ ದುಶ್ಚಟಗಳಿಗೆ ಬಲಿಯಾಗುತ್ತಿದ್ದಾರೆ. ಯುವಜನತೆಗೆ ಮನಸ್ಸು ಮಾಡಿದರೆ ಏನು ಬೇಕಾದರೂ ಸಾಧಿಸಬಹುದು. ಆದ್ದರಿಂದ ಪೊಲೀಸ್ ಇಲಾಖೆಗೆ ನಿಮ್ಮ ಸಹಕಾರ ಬಹಳ ಮುಖ್ಯ ಎಂದರು. ಅತಿ ಹೆಚ್ಚು ಅಪರಾಧ ಚಟುವಟಿಕೆಗಳು ಆಗುತ್ತಿರುವುದು ಯುವಜನತೆಯಿಂದ. ಈಗಿನ ಜನತೆಗೆ ಅತಿ ಬೇಗನೆ ಕೋಟ್ಯಾಧೀಶರು ಆಗಬೇಕು ಎಂಬ ದುರಾಸೆಯಿಂದ ಅನೇಕ ದುಶ್ಚಟಗಳಿಗೆ ಬಲಿಯಾಗಿ ಜೈಲು ಸೇರುತ್ತಿದ್ದಾರೆ. ಆದ್ದರಿಂದ ಯುವಜನತೆ ಎಚ್ಚೆತ್ತುಕೊಳ್ಳಬೇಕು ಎಂದು ಅವರು ಕಿವಿಮಾತು ತಿಳಿಸಿದರು. ಅಂತಂದ್ರೆ ಈ ದೇಶದ ಅಭಿವೃದ್ಧಿ ಮತ್ತು ಏಳಿಗೆ ನಿಂತಿರ್ತಕ್ಕಂಥದ್ದು ಯುವಜನತೆ ಮೇಲೆ. ಬಟ್ ಆ ಯುವಜನತೆ ಏನಾಗ್ತಾ ಇದೆ ಅಂತಂದ್ರೆ ಹಲವಾರು ದುಶ್ಚಟಗಳಿಗೆ ಬಲಿಯಾಗ್ಬಿಟ್ಟು
ದೇಶದ ಆರ್ಥಿಕ ಅಭಿವೃದ್ಧಿಗೆ ಕುಂಠಿತ ಆಗ್ತಕ್ಕಂಥ ಜೊತೆಗೆ ಒಂದು ಯುವಜನತೆ ಹಾದಿ ತಪ್ಪತಕ್ಕಂಥ ರೀತಿಯನ್ನ ನಾವೆಲ್ಲ ನೋಡ್ತಾ ಇದ್ದೀವಿ. ಹಂಗಾಗಿ ಈ ಯುವಜನತೆ ಮನಸ್ಸು ಮಾಡೋರು ಏನ್ ಮಾಡಬಹುದು, ಎಲ್ಲದೂ ಕೂಡ ಯುವಜನತೆ ಮೇಲೆ ನಿಂತಿರ್ತಕ್ಕಂಥದ್ದು. ಇದು ಎಸ್ಪೆಷಲಿ ನಮ್ಮ ಪೊಲೀಸ್ ಇಲಾಖೆಗೆ ನಿಮ್ಮಗಳ ಸಹಕಾರ ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು. ಇಲ್ಲಿ ಹಲವಾರು ಅಂಶಗಳನ್ನ ನಾವು ಹೇಳ್ತಾ ಹೋಗ್ಬೇಕಾಗ್ತದೆ. ಯುವಜನತೆಯಿಂದ ಯಾವ ರೀತಿ ಆಗಿರ್ತಕ್ಕಂಥ ಪರಿಣಾಮಗಳಿರ್ತವೆ ಮತ್ತು ದುಷ್ಪರಿಣಾಮಗಳು ಯಾವ ರೀತಿ ಆಗ್ತವೆ ಅಂತ ಹೇಳ್ಬಿಟ್ಟು ಈಗ ಹೇಳಿರ್ತಕ್ಕಂಥದ್ದು ಏನು ಅಂತಂದ್ರೆ, ಈಗ ನೀವೆಲ್ಲ ನೋಡ್ತಾ ಇದ್ದೀರಿ ನಮ್ಮ ಸ್ಟೇಷನ್ ಗೋಡೆ ಮೇಲೆ ಎಲ್ಲ ಕೂಡ ಏನೇನು ಅಪರಾಧಿಕ ಚಟುವಟಿಕೆಗಳು ಆಗ್ತಾ ಇದಾವೆ ಅಂತ ಹೇಳ್ಬಿಟ್ಟು, ಈ ಅಪರಾಧಿಕ ಚಟುವಟಿಕೆಗಳು ಆಗ್ತಕ್ಕಂಥದ್ದು ಏಜ್ ಗ್ರೂಪ್ ನಾವು ತೆಗೆದುಕೊಂಡಾಗ ಎಲ್ಲಾ ಅಪರಾಧ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಕ್ಕಂಥವ್ರು ಯುವಜನತೆ, ಅಪರಾಧಿಕ ಕೃತ್ಯಗಳನ್ನು ಮಾಡ್ತಕ್ಕಂಥವ್ರು ಕೂಡ ಯುವಜನರೇ, ಮತ್ತೆ ಅಪರಾಧಿಕ ಕೃತ್ಯಗಳಲ್ಲಿ ವಿಕ್ಟಿಮ್ಸ್ ಅಂತ ಏನಂತೀವಿ ಅವರು ಕೂಡ ಆಗ್ತಕ್ಕಂಥ ಯುವಜನತೆ ಆಗ್ತಕ್ಕಂಥದ್ದು. ಇದು ಯಾಕೆ ಆಗ್ತಾ ಇದೆ ಅಂತಂದ್ರೆ, ಈಜಿ ಅರ್ನಿಂಗ್ ಮನಿ, ಕಷ್ಟ ಬೇಡ ನಮಗೆ, ರಾತ್ರಿ ಆಗಿ ಬೆಳಗಾಗೋದ್ರೊಳಗೆ ಕೋಟ್ಯಾಧೀಶ್ವರಾಗಬೇಕು. ಕೋಟ್ಯಾಧೀಶ್ವರಾಗಬೇಕಂದ್ರೆ ಹೆಂಗ್ ಸಾಧ್ಯ? ಕಷ್ಟಪಟ್ಟು ದುಡಿದ್ರಂತೂ ರಾತ್ರಿಯಿಂದ ಬೆಳಗ್ಗೆ ಒಳಗಂತೂ ದುಡಿಯಕ್ಕೆ ಸಾಧ್ಯ ಇಲ್ಲ. ಈ ತರ ಹಲವಾರು ವಾಮ ಮಾರ್ಗಗಳನ್ನು ಅನುಸರಿಸಿದ್ರೆ ಮಾತ್ರ ಇಂಥ ಹಣವನ್ನು ಸಂಪಾದನೆ ಮಾಡಬಹುದು ಅಂತೇಳಿ ಯುವ ಜನತೆಯಲ್ಲಿ ತಲೆಯಲ್ಲಿ ಕೂತಿರ್ತಕ್ಕಂಥದ್ದು. ಹಂಗಾಗಿ ಇದೇ ವೇಳೆ ಮೊಳಕಾಲ್ಮೂರು ಪೊಲೀಸ್ ಠಾಣೆಯ ಸಿಪಿಐ ನಾಗರಾಜ್, ಸಬ್ ಇನ್ಸ್ಪೆಕ್ಟರ್ ಮಹೇಶ್ ಲಕ್ಷ್ಮಣ್ ಹೊಸಪೇಟೆ ಮತ್ತು ವಕೀಲರಾದ ಬಿ ವಿಜಯ್ ತಮ್ಮ ಅನಿಸಿಕೆಗಳನ್ನು ತಿಳಿಸಿದರು. ಪೊಲೀಸ್ ಅಧೀಕ್ಷಕರ ಹೆಚ್ಚುವರಿ ಪೊಲೀಸ್ ಅಧಿಕಾರಿ ನಮ್ಮ ಶಿವಕುಮಾರ್ ಸಾಹೇಬರು ನಮ್ಮ ಮೊಳಕಾಲ್ಮೂರು ವೃತ್ತದ ಠಾಣಾ ರಾಂಪುರ ಪೊಲೀಸ್ ಠಾಣೆಗೆ ಇವತ್ತು ಪರಿವೀಕ್ಷಣೆಗೆ, ವಾರ್ಷಿಕ ಪರಿವೀಕ್ಷಣೆಗೆ ಇವತ್ತು ಬಂದಿದ್ರು. ಅವ್ರನ್ನ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಮಾಡಬೇಕು ಅಂತೇಳಿ ನಮ್ಮ ಪಿ ಎಸ್ ಅವರು ಮಹೇಶ್ ಅವರು ಕೋರಿದ ಮೇರೆಗೆ ಸಾಹೇಬ್ರಿಗೆ ನಾವು ಕೂಡ ನಾವು ರಿಕ್ವೆಸ್ಟ್ ಮಾಡಿದ್ವಿ. ಸಾಹೇಬರು ನಮ್ಮ ಮನವಿಗೆ ಒಪ್ಪಿ ಈಗ ಬರ್ತೀನಿ ಅಂತೇಳಿ ಕಾರ್ಯಕ್ರಮ ಬಂದಿದ್ದಾರೆ. ಈ ಕಾರ್ಯಕ್ರಮ ಬಂದು ಅಧ್ಯಕ್ಷತೆ ವಹಿಸಿ ಈ ಕಾರ್ಯಕ್ರಮದಲ್ಲಿ ಅವರು ಏನು ಯುವಜನ ಒಂದು ಸಂಪರ್ಕ ಸಭೆ ಇದೆ, ಏನ್ ನಮ್ಮಲ್ಲಿ ಈಗ IPL ಶುರುವಾಗಿದೆ, ಅದು ಬೆಟ್ಟಿಂಗ್ ಇರ್ಬೋದು, ಅದರಿಂದ ಆಗಂತ ದುಷ್ಪರಿಣಾಮಗಳು, ಕಾನೂನು ತೊಡಕುಗಳು ಏನಿದಾವೆ, ಕಾನೂನು ಕ್ರಮಗಳ ಬಗ್ಗೆ ನಿಮ್ಗೆಲ್ಲ ತಿಳುವಳಿಕೆ ನೀಡಬೇಕು. ಆ ಒಂದು ಚಟದಿಂದ ದೂರ ಇರಲಿಕ್ಕೆ ನಾವು ಎಷ್ಟು ಪ್ರಯತ್ನ ಮಾಡಬೇಕು ಅಂತ ಆ ಭಾಗವಾಗಿ ನಿಮ್ಮನ್ನೆಲ್ಲ ಇವತ್ತು ಕರೆಸಿದ್ವಿ. ಆ ಕಾರ್ಯಕ್ರಮಕ್ಕೆ ಸಾಹೇಬರು ಅಧ್ಯಕ್ಷತೆ ವಹಿಸಬೇಕು ನಾವೆಲ್ಲ ಕೋರಿದ್ವಿ. ಹಾಗಾಗಿ ಸಾಹೇಬರು ಬಂದು ಅಧ್ಯಕ್ಷತೆ ವಹಿಸ್ತಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ನನ್ನ ಪರವಾಗಿ ಮತ್ತು ನಮ್ಮ ಮೊಳಕಾಲ್ಮೂರು ಠಾಣೆಯ ಎಲ್ಲ ಅಧಿಕಾರಿ ಸಿಬ್ಬಂದಿ ಪರವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತ ಕೊಡ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ನೆಚ್ಚಿನ ಪೊಲೀಸ್ ಉಪ ಅಧೀಕ್ಷಕರಾದಂತ ಸತ್ಯನಾರಾಯಣ ಸರ್ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ಕೂಡ ಸ್ವಾಗತ ಕೋರ್ತೇನೆ. ಈಗ ತಮಗೆ ತಿಳಿದಂಗೆ ಈಗ 2026 ಮಾರ್ಚ್ 28ರಿಂದ IPL ಏನಿದೆ, ಇಂಡಿಯನ್ ಪ್ರೀಮಿಯರ್ ಲೀಗ್ ಕ್ರಿಕೆಟ್, ಚುಟುಕು ಕ್ರಿಕೆಟ್ ಏನಿದೆ ಅದೀಗ ಸ್ಟಾರ್ಟ್ ಆಗಿದೆ. ಇವತ್ತು ಆಲ್ರೆಡಿ 2ನೇ ಮ್ಯಾಚ್ ಇರ್ಬೇಕು ಕಾಣುತ್ತಿದೆ, 2-3ನೇ ಮ್ಯಾಚ್. ಹಾಗಾಗಿ ಈ ಒಂದು ಸಾಕಷ್ಟು ಅದರಿಂದ ಆಗ್ತಾರಂತ ದುಷ್ಪರಿಣಾಮ ನಾವು ನೋಡ್ತಾ ಇದೀವಿ. 20-22 ವರ್ಷದವರೆಗೆ 25 ವರ್ಷದವರೆಗೆ ಮದುವೆ ಆಗಿರ್ತಾರೆ. ಬಹಳಷ್ಟು ಸಹಿತ ನೋಡ್ತೀವಿ ನಾವು. ಏನೋ ತಂದೆ ತಾಯಿಗಳು ಆಸೆ ಇಟ್ಟು ಮಗ ಹಾಳಾಗಬಾರ್ದಂತೆ ಮಾಡ್ತಾರೆ. ಬಟ್ ಮದುವೆ ಆದ್ಮೇಲೆ ನಿಜವಾದ ಸಮಸ್ಯೆಗಳು ಕೆಲವು ಜನ ಸ್ಟಾರ್ಟ್ ಮಾಡ್ಕೊತಾರೆ. ಒಂದು ಹುಡುಗ ಬಂದು ಹೆಂಡತಿಗೆ ಹೊಡೆಯೋದು, ಇಲ್ಲ ತಂದೆ ತಾಯಿಗೆ ಹಿಂಸೆ ಕೊಡೋದು. ಸೊ ಆ ರೀತಿ ದಯವಿಟ್ಟು ಯಾವುದೇ ಕಾರಣಕ್ಕೂ ನಿಮ್ಮ ಫಸ್ಟ್ ವೈಯಕ್ತಿಕ ಜೀವನ ಚೆನ್ನಾಗಿದ್ರೆ ಸಾಮಾಜಿಕ ಜೀವನ ಚೆನ್ನಾಗಿರ್ತೈತಿ. ಅದರಿಂದ ಯಾವುದೇ ಕಾರಣಕ್ಕೂ ಸಹಿತ ಆ ಒಂದು ಮದ್ಯಪಾನಕ್ಕೆ ಒಳಗಾಗಿ ಮನೆಯವ್ರಿಗೆ ಹಿಂಸೆ ಕೊಡೋದಾಗ್ಲಿ, ತಂದೆ ತಾಯಿಗೆ ಹಿಂಸೆ ಕೊಡೋದು ದಯವಿಟ್ಟು ಮಾಡಬೇಕು. ಸ್ವಇಚ್ಛೆಯಿಂದ ಯಾರಾದ್ರೂ ಏನಾದ್ರು ಮಾತಾಡೋದಿದ್ರೆ ಇನ್ನೊಂದು 5 ನಿಮಿಷಕ್ಕೆ ಬರ್ತಾರೆ ಸಾಹೇಬ್ರು, ಅಲ್ಲಿವರೆಗೆ ಏನಾದ್ರು ಮಾತಾಡಿದ್ರೆ ಮಾತಾಡ್ಬೋದು. ಚಿತ್ರಗಳಾಗಿ ಅಂಟಿಸಿದ್ದಾರೆ. ನಾನು ನನ್ನ ಆತ್ಮೀಯ ಯುವ ಮಿತ್ರರಲ್ಲಿ ಕೇಳಿಕೊಳ್ಳೋದಿಷ್ಟೇ, ಮೊದಲಿದ್ದಂಗೆ ಈಗ ಪೊಲೀಸ್ ವ್ಯವಸ್ಥೆ ಇಲ್ಲ. ಈ ಪೊಲೀಸ್ ಆಕ್ಟ್ ಏನಿದೆ 1963 ಈಗ ಬಹಳ ಬಲಿಷ್ಠವಾಗಿ ಮತ್ತು ಪ್ರಬಲವಾಗಿ ತನ್ನನ್ನು ತಾನು ಕಟ್ಟಿಕೊಂಡಿದೆ. ಮೊದಲೆಲ್ಲ ಇಂಥ ಬೆಟ್ಟಿಂಗ್ ದಂಧೆ ಅಂತಂದ್ರೆ ಕೇವಲ IPL ಮಾತ್ರ ಅಲ್ಲ, ಹಾಕಿಗೂ ಆಡ್ತಾರೆ, ಖೋ-ಖೋ, ಕಬಡ್ಡಿ, ಪ್ರತಿಯೊಂದಕ್ಕೂ ಈ ದಂಧೆಯನ್ನ ಶುರು ಮಾಡ್ಕೊಂಡಿದ್ದಾರೆ. ಮೊದಲೆಲ್ಲ 3 ತಿಂಗಳ ಶಿಕ್ಷೆ ಇತ್ತು. ಏನು ಕೇಂದ್ರ ಸರ್ಕಾರ 2025ರಲ್ಲಿ ಹೊಸ ಬದಲಾವಣೆನ ತಂದು ಅದು 3 ವರ್ಷದವರೆಗೆ ಶಿಕ್ಷೆ ಹೆಚ್ಚು ಮಾಡಿ ಮತ್ತು ಸರಿಸುಮಾರು 1 ಕೋಟಿವರೆಗೂ ದಂಡ ಹಾಕುವಂತ ಒಂದು ಶಕ್ತಿ ಈ ಕಾನೂನಿಗಿದೆ, ಪೊಲೀಸ್ ಆಕ್ಟ್ಗೆ. ಅದನ್ನ ತಾವು ಗಮನದಲ್ಲಿಟ್ಕೋಬೇಕು. ಮತ್ತು ವಿಶೇಷವಾಗಿ ನಮ್ಮ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಮಹೇಶ್ ಹೊಸಪೇಟೆ ಸಾಹೇಬ್ರವರು ಇಂಥ ಅವೇರ್ನೆಸ್ ಪ್ರೋಗ್ರಾಮ್ ಅನ್ನ ಒಬ್ಬ ಗೆಳೆಯನಾಗಿ, ಒಬ್ಬ ಅಣ್ಣನಾಗಿ ತಿಳಿ ಹೇಳೋದು ಗೊತ್ತವ್ರಿಗೆ.
ಮತ್ತೆ ಒಬ್ಬ ತಂದೆಯಾಗಿ ತಂದೆಯಾಗಿ ಮತ್ತು ಗುರುವಾಗಿ ಶಿಕ್ಷೆಗೊಳಪಡಿಸೋದು ಗೊತ್ತು. ಅದನ್ನ ತಾವೆಲ್ಲರೂ ಗಮನದಲ್ಲಿ ಇಟ್ಕೊಳ್ಬೇಕು. ಮತ್ತು ವಿಶೇಷವಾಗಿ ಇಲ್ಲಿರುವ ಎಲ್ಲಾ ಯುವಕರು ಬಹಳಷ್ಟು ಜನ ಆಡೋರು ಬಂದಿರ್ತೀರಿ, ಆಡಿದಾಗ ಫೋನ್ ಮಾಡಿ ಬಿಡಿಸೋರು ಬಂದಿರ್ತೀರಿ. ಅವ್ರಿಗೆಲ್ಲ ಹೇಳೋದು ಇಷ್ಟೇ, ಯಾವುದೇ ಕಾರಣಕ್ಕೂ ಆಡಕ್ ಹೋಗ್ಬೇಡ್ರಿ. ಆಡೋರು ಫೋನ್ ಮಾಡಿದ್ರೆ ಬಿಡಿಸ್ರಿ ಅಂತೇಳಿ ಯಾರು ಲೀಡರ್ಗಳು ಬರ್ಬೇಕು. ಈ ವೇಳೆ ನೂರಾರು ಯುವಕರು ಮತ್ತು ಪೊಲೀಸ್ ಠಾಣಾ ಸಿಬ್ಬಂದಿ ಇನ್ನೂ ಹಲವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ PM ಗಂಗಾಧರ್, ಭಾರತ್ ವೈಭವ್ ನ್ಯೂಸ್, ಮೊಳಕಾಲ್ಮೂರ್. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.